Hello everyone, this is Manasa BT. Welcome to my channel Make It Happen. 2026-27 ಬಜೆಟ್ ಅನಾಲಿಸಿಸ್ ನೋಡೋಣ. ಸೊ ನೀವು ಕ್ವೆಶ್ಚನ್ ಪೇಪರ್ಸ್ ಅಲ್ಲಿ ಹಳೆ ಕ್ವೆಶ್ಚನ್ ಪೇಪರ್ಸ್ ನೋಡಿದ್ರೆ ಗೊತ್ತಿರುತ್ತೆ. ಬಜೆಟ್ ಅಂತ ಮೆನ್ಷನ್ ಮಾಡಿದಿರಾ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂತ ಕೇಳ್ತಾರೆ. ಸೊ ಬಜೆಟ್ ಅಂತ ಮೆನ್ಷನ್ ಆಗಿಲ್ಲ. ಹಾಗಾದ್ರೆ ಏನಂತ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳೋದಾದ್ರೆ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಇದು ಆರ್ಟಿಕಲ್ 112 ಅಲ್ಲಿ ಬರುತ್ತೆ. ಇದನ್ನ ನೋಡ್ಕೋಬೇಕು ನೀವು. ಸೊ ಇದು ಯೂನಿಯನ್ ಬಜೆಟ್ ಅಂದ್ರೆ ರೋಡ್ ಮ್ಯಾಪ್ ಅಷ್ಟೇ. ಇಯರ್ಲಿ ರೋಡ್ ಮ್ಯಾಪ್ ಅಂದ್ರೆ ಈ ತರ ಏನೋ ಪ್ರಾಜೆಕ್ಟ್ ಮಾಡ್ತಿದ್ದಾರೆ, ಪಾಲಿಸಿಗೆ ಯಾವ್ದಕ್ಕೆಲ್ಲ ದುಡ್ಡು ಯಾವ ತರ ಕೊಡ್ತಿದ್ದಾರೆ ಅಂತ ಹೇಳಿ ಅದೊಂದು ಔಟ್ಲೈನ್ ಕೊಡೋದಷ್ಟೇ. ಓಕೆ, ಸೊ ಏಪ್ರಿಲ್ 1 ಇಂದ ಮಾರ್ಚ್ 31 ವರ್ಗುನು ಒಂದು ವರ್ಷದವರೆಗೂ ಮಾಡ್ತಾರೆ. ಮತ್ತೆ ಇದನ್ನ ಪ್ರೆಸೆಂಟ್ ಮಾಡ್ತಿರೋದು ಫಿನಾನ್ಸ್ ಮಿನಿಸ್ಟರ್. ಓಕೆ, ಆನ್ ಬಿಹಾಫ್ ಆಫ್ ಪ್ರೈಮ್ ಮಿನಿಸ್ಟರ್, ನಿಮ್ಗೆ ಗೊತ್ತಿರಬೇಕು. ಅಂಡ್ ಈಗ ಫಿನಾನ್ಸ್ ಮಿನಿಸ್ಟರ್ ಯಾರು ಅಂತ ಕಮೆಂಟ್ ಅಲ್ಲಿ ಹೇಳಿ. ಓಕೆ, ಈಗ ಈ ಡೇಟಾ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದ್ರೆ KPSC ಮತ್ತೆ KE ಎಕ್ಸಾಮ್ಸ್ ಅಲ್ಲೆಲ್ಲ ಡೈರೆಕ್ಟ್ ಆಗಿ ಕೇಳ್ತಾರೆ. ಓಕೆ, ಸೊ ಟೋಟಲ್ ಎಸ್ಟಿಮೇಟ್ ಎಷ್ಟು ಮಾಡಿದ್ದಾರೆ ಎಕ್ಸ್ಪೆಂಡಿಚರ್ದು ಅಂತ ಹೇಳಿದ್ರೆ ಬಜೆಟ್ ಅಲ್ಲಿ 53,47,315 crore. ಇದು ಎಕ್ಸಾಕ್ಟ್ ಆಗಿ ನಂಬರ್ಸ್ ನಿಮಗೆ ಗೊತ್ತಿರಬೇಕು. ಮತ್ತೆ ಎಷ್ಟು ರಿಸಿಪ್ಟ್ಸ್ ನ ಇವರು ಬಾರೋ ಮಾಡಬೇಕು ಅಂದ್ರೆ ಈಗ ಅದರ್ ದೆನ್ ಬಾರೋಯಿಂಗ್ಸ್ ಯಾವ್ದನ್ನೆಲ್ಲ ಹೇಳಿದ್ದಾರೆ ಅಂತ ಹೇಳಿದ್ರೆ ಎಷ್ಟು 36,51,547 crores. ಓಕೆ, ಸೊ ನಿಮ್ಗೆ ಇದು ಮೇನ್ ಆಗಿ ಗೊತ್ತಿರಬೇಕು ಡೇಟಾ. ಮತ್ತೆ ಡೆಫಿಸಿಟ್ ಬಗ್ಗೆ ಹೇಳಿದ್ದಾರೆ. ಸೊ ಇದರಲ್ಲಿ ಡೆಫಿಸಿಟ್ ಅಲ್ಲಿ ರೆವಿನ್ಯೂ ಡೆಫಿಸಿಟ್ ಎಷ್ಟು 1.5 ಇದೆ GDP. ಮತ್ತೆ ಫಿಸ್ಕಲ್ ಡೇಟಾ ಇದೆಯಲ್ಲ, ಫಿಸ್ಕಲ್ ಡೆಫಿಸಿಟ್ ಇದು ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೋಬೇಕು ನೀವು. ಫಿಸ್ಕಲ್ ಡೆಫಿಸಿಟ್ ಎಷ್ಟಿದೆ 4.3 ಆಫ್ GDP. ಓಕೆ, ಸೊ ಇಷ್ಟು ಡೇಟಾನ ನಿಮ್ಗೆ ನೆನ್ಪಿಟ್ಕೋಬೇಕು ನೀವು. ಮತ್ತೆ ಈ ಸಲ ಬಜೆಟ್ ಅಲ್ಲಿ ಆರೆಂಜ್ ಎಕಾನಮಿ ಅಂತ ಹೇಳಿ ವರ್ಡ್ ನ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಏನು ಅಂತ ಹೇಳಿದ್ರೆ ಎಕಾನಮಿ ಬೇರೆ ಫಿಸಿಕಲ್ ಆಕ್ಟಿವಿಟೀಸ್ ಇಂದ ಬರೋಂಥದ್ದಲ್ಲ. ಇದು ಮೇನ್ ಆಗಿ ಆರ್ಟ್ ಇಂದ, ಮೀಡಿಯಾದಿಂದ, ಎಂಟರ್ಟೈನ್ಮೆಂಟ್ ಇಂದ, ಡಿಸೈನ್ಸ್ ಈ ತರದ್ರಿಂದ ಬರೋಂಥದ್ದು. ಓಕೆ, ಅಂದ್ರೆ ಇಂಟರ್ನೆಟ್ ಇದರಿಂದ ಬರೋಂಥದ್ದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಆನಿಮೇಷನ್ಸ್, ಸೊ ಇದೆಲ್ಲ ಆರೆಂಜ್ ಎಕಾನಮಿ ಅಂಡರ್ ಅಲ್ಲಿ ಬರುತ್ತೆ. ಫಿಲ್ಮ್, ಮ್ಯೂಸಿಕ್, ಸೊ ಈ ತರದ್ದೆಲ್ಲ ಆರೆಂಜ್ ಎಕಾನಮಿ. ಓಕೆ, ಮತ್ತೆ ಶಿ ಮಾರ್ಟ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೇನಂತ ಹೇಳಿದ್ರೆ ವಿಮೆನ್ ಗೆ ರಿಲೇಟೆಡ್ ಆಗಿರೋಂಥದ್ದು. ಸೊ ಇವರು ಅನಿಮಲ್ ಹಸ್ಬೆಂಡ್ರಿಯಲ್ಲಿ ಅಥವಾ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಎಲ್ಲ ವರ್ಕ್ ಮಾಡ್ತಿರ್ತಾರಲ್ಲ ವಿಮೆನ್, ಸೊ ಅವ್ರದ್ದು ಓನ್ ಪ್ರಾಡಕ್ಟ್ಸ್ ನ ಇವರು ತಂದು ಮಾರ್ಬೋದು. ಸೊ ಇದಕ್ಕೆ ಕೆಲವೊಂದು ಪ್ರೊಸೀಜರ್ಸ್ ಇದೆ. ಸೊ ಶಿ ಮಾರ್ಟಿಗೆ ಇವರು ಎನ್ರೋಲ್ ಆಗ್ಬೇಕಾಗುತ್ತೆ ಅಂದ್ರೆ ಆನ್ಲೈನ್ ನಲ್ಲಿ. ಸೊ ಪಂಚಾಯತ್ ಹೋಗಿ ಕಂಡು ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಂಡು, ಸೊ ಈ ತರದೆಲ್ಲ ಕೆಲವೊಂದು ಪ್ರೊಸೀಜರ್ ಇದೆ. ಅದನ್ನ ನೆಸೆಸಿಟಿ ಇದ್ದವರು ನೋಡ್ಕೊಳ್ಳಿ. ಸೊ ಶಿ ಮಾರ್ಟ್ ಅಲ್ಲಿ ಎನ್ರೋಲ್ ಆಗ್ಬೇಕು ಅಂತ ಹೇಳಿದ್ರೆ ಅವರು ಒಂದು ಸಂಘದಲ್ಲಿ ಇರ್ಬೇಕಾಗುತ್ತೆ. ಸೊ ಈ ತರದೆಲ್ಲ ರೂಲ್ಸ್ ಇದೆ, ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಅಂಡ್ ಗರ್ಲ್ಸ್ ಹಾಸ್ಟೆಲ್, ಎಲ್ಲಾ ಡಿಸ್ಟಿಕ್ ಅಲ್ಲೂ ಗರ್ಲ್ಸ್ ಹಾಸ್ಟೆಲ್ ಇರಬೇಕು ಅಂತ ಮಾಡಿದ್ದಾರೆ. ಯಾಕೆ ಅಂದ್ರೆ ಈಗ ಸೈನ್ಸ್ ಫೀಲ್ಡ್ ಅಲ್ಲೆಲ್ಲ ಇರೋರಿಗೆ ಜಾಸ್ತಿ ಹೆಲ್ಪ್ ಆಗುತ್ತೆ ಇದು. ಬಿಕಾಸ್ ಸಂಜೆವರೆಗೂ ಲ್ಯಾಬ್ರೇಟರೀಸ್ ಅಲ್ಲೆಲ್ಲ ವರ್ಕ್ ಇರುತ್ತಲ್ವಾ, ಸೊ ಅವ್ರಿಗೆಲ್ಲ ಜಾಸ್ತಿ ಹೆಲ್ಪ್ ಆಗ್ಬೇಕು ಅಂತ ಹೇಳಿ ಗರ್ಲ್ಸ್ ಹಾಸ್ಟೆಲ್ನ ಮಾಡಿದ್ದಾರೆ. ಇನ್ನು 7 ಹೈ ಸ್ಪೀಡ್ ರೈಲ್ವೆ ಕಾರಿಡಾರ್ಸ್ ಬಗ್ಗೆ ಮಾತಾಡಿದ್ದಾರೆ. ಓಕೆ, ಸೊ ಇದು ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಮುಂಬೈ, ಪುಣೆ, ಹೈದರಾಬಾದ್. ಸೊ ಇದು ಇಂಪಾರ್ಟೆಂಟ್ ಸಿಟೀಸ್ಗೆ ಕನೆಕ್ಟ್ ಮಾಡೋಂಥದ್ದು. ಸೊ ಫಸ್ಟ್ ಒನ್ ಇಲ್ಲಿ ಮುಂಬೈ ಪುಣೆದು, ಮತ್ತೆ ಪುಣೆಯಿಂದ ಹೈದರಾಬಾದ್ಗೆ, ಹೈದರಾಬಾದಿಂದ ಬೆಂಗಳೂರಿಗೆ, ಹೈದರಾಬಾದ್ ಚೆನ್ನೈ, ಚೆನ್ನೈ ಮತ್ತೆ ಬೆಂಗಳೂರು, ಡೆಲ್ಲಿ ವಾರಣಾಸಿ, ವಾರಣಾಸಿಯಿಂದ ಸಿಲಿಗುರಿ. ಓಕೆ, ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲೆಲ್ಲಿಗೆ ಕನೆಕ್ಟ್ ಆಗಿದೆ ಅಂತ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಇನ್ನು ಅಗ್ರಿಕಲ್ಚರಲ್ ನೋಡೋದಾದ್ರೆ ಕಾಟನ್ ಸೀಡ್ಸ್ ಮತ್ತೆ ಕ್ಯಾಟಲ್ ಫೀಡ್ಗೆ ಡಿಡಕ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತೆ ಅನಿಮಲ್ ಹಸ್ಬೆಂಡ್ರಿಯಲ್ಲಿ ಕ್ರೆಡಿಟ್ ಲಿಂಕ್ಸ್ ಸಬ್ಸಿಡಿ ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತೆ ಕೊಕೊನಟ್ಗೆ ಪ್ರಮೋಷನ್ ಕೊಡಬೇಕು. ಓಕೆ, ಸೊ ಇಲ್ಲಿ ಪ್ರೊಡಕ್ಷನ್ ಇನ್ಕ್ರೀಸ್ ಆಗಬೇಕು ಅದ್ರದ್ದು ಅಂತ ಹೇಳಿ ಕೊಕೊನಟ್ ಪ್ರೊಡಕ್ಷನ್ ಬಗ್ಗೆ ಮಾತಾಡಿದ್ದಾರೆ.
ಫಾರ್ಮಸಿಯಲ್ಲಿ ನೋಡೋದಾದ್ರೆ ಇದು ಪ್ರೊಡಕ್ಷನ್ ಆಗಬೇಕು ಇಲ್ಲೇ ಡೊಮೆಸ್ಟಿಕ್ ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಬಯೋಫಾರ್ಮಾ ಶಕ್ತಿ ಅನ್ನೋ ಒಂದು ವರ್ಡ್ನ ಮೆನ್ಷನ್ ಮಾಡಿದ್ದಾರೆ. ಇದನ್ನ ನೋಡ್ಕೋಬೇಕು. ಶಕ್ತಿ ಅಂತ ಹೇಳಿದ್ರೆ ಶಕ್ತಿ ಸ್ಟ್ಯಾಂಡ್ಸ್ ಫಾರ್ ಸ್ಟ್ರಾಟಜಿ ಫಾರ್ ಹೆಲ್ತ್ ಕೇರ್ ಅಡ್ವಾನ್ಸ್ಮೆಂಟ್ ಥ್ರೂ ನಾಲೆಡ್ಜ್ ಟೆಕ್ನಾಲಜಿ ಆ್ಯಂಡ್ ಇನ್ನೋವೇಷನ್. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಎಷ್ಟು ವರ್ಷಕ್ಕೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ 5 ಇಯರ್ಸ್ಗೆ 10 crores. ಇನ್ನೊಂದು ವರ್ಡ್ ಮೆನ್ಷನ್ ಆಗಿದೆ ಟ್ಯಾಕ್ಸ್ ಹಾಲಿಡೇಸ್ ಅಂತ. ಸೊ ಟ್ಯಾಕ್ಸ್ ಹಾಲಿಡೇ ಅಂತ ಹೇಳಿದ್ರೆ ಅಂಟಿಲ್ 2047 ವರ್ಗುನು ಗ್ರಾಂಟ್ ಮಾಡಿರೋಂಥದ್ದು. ಈಗ ಇದು ಫಾರಿನ್ ಕಂಪನೀಸ್ ಇರುತ್ತಲ್ಲ, ಫಾರಿನ್ ಕಂಪನೀಸ್ ಅವರು ಕ್ಲೌಡ್ ಸರ್ವಿಸ್ನ ಯೂಸ್ ಮಾಡ್ಕೋತಿರ್ತಾರೆ ಇಂಡಿಯಾದಿಂದ, ರೈಟ್? ಸೊ ಕ್ಲೌಡ್ ಸರ್ವಿಸ್ ಯೂಸ್ ಮಾಡಬೇಕಾದ್ರೆ ಅವರು ಟ್ಯಾಕ್ಸ್ನ ಕೊಡೋ ಹಾಗೆ ಇಲ್ಲ ಅಂತ. ಈಗ 10 ಇಯರ್ಸ್ ಇತ್ತದು, ಅದನ್ನ ಈಗ 20 ಇಯರ್ಸಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂಟಿಲ್ 2047. ಅದಾದ ನಂತರ ಅವರು 15% ಪೇ ಮಾಡಬೇಕು ಇಷ್ಟು ಪೀರಿಯಡ್ ಮುಗ್ದ ಮೇಲೆ ಅಂತ ಹೇಳಿದ್ದಾರೆ. ಸೊ ಇದನ್ನ ಟ್ಯಾಕ್ಸ್ ಹಾಲಿಡೇಸ್ ಅನ್ನೋ ಟರ್ಮ್ನ ನೋಡ್ಕೊಳ್ಳಿ. ಇನ್ನೊಂದು ಪಿಲ್ಲರ್ಸ್ ಆಫ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಸೊ ಇದು ಯಾವ್ದ್ಯಾವ್ದು ಪಿಲ್ಲರ್ಸ್ ಅಂತ ಇವರು ಕನ್ಸಿಡರ್ ಮಾಡಿದ್ದಾರೆ ಅನ್ನೋದು ನಿಮಗೆ ಸ್ವಲ್ಪ ಐಡಿಯಾ ಇರಬೇಕು. ಸೊ ಸಸ್ಟೈನಿಂಗ್ ಎಕನಾಮಿಕ್ ಗ್ರೋತ್, ಸ್ಟ್ರೆಂಥನಿಂಗ್ ದ ಫೌಂಡೇಶನ್ ಆಫ್ ಗ್ರೋತ್, ಪೀಪಲ್ ಸೆಂಟ್ರಿಕ್ ಡೆವಲಪ್ಮೆಂಟ್, ಟ್ರಸ್ಟ್ ಬೇಸ್ಡ್ ಗವರ್ನೆನ್ಸ್, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂಡ್ ಈಸ್ ಆಫ್ ಲಿವಿಂಗ್, ಫಿಸ್ಕಲ್ ಮ್ಯಾಟರ್ಸ್. ಸೊ ಇಷ್ಟನ್ನ ಆರಿದೆ ಅಲ್ವಾ, ಗ್ರೋತ್ ಮತ್ತೆ ಡೆವಲಪ್ಮೆಂಟ್ ಪಿಲ್ಲರ್ಸ್ ಅಂತ ಹೇಳಿದ್ದಾರೆ. ಸೊ ಇದನ್ನ ಜನರಲ್ ಆಗಿ ನೋಡ್ಕೊಂಡಿರಿ. ಇನ್ನು ಎಕ್ಸ್ಪೆಂಡಿಚರ್ನ ಯಾವ್ದಕ್ಕೆ ಜಾಸ್ತಿ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಟ್ರಾನ್ಸ್ಪೋರ್ಟಿಗೆ ಫಸ್ಟ್ ಕೊಟ್ಟಿದ್ದಾರೆ, ಜಾಸ್ತಿ ಕೊಟ್ಟಿದ್ದಾರೆ. ಓಕೆನಾ? ಟ್ರಾನ್ಸ್ಪೋರ್ಟ್ ಆದ್ಮೇಲೆ ಡಿಫೆನ್ಸ್, ನೆಕ್ಸ್ಟ್ ರೂರಲ್ ಡೆವಲಪ್ಮೆಂಟ್ ಮತ್ತೆ ಹೋಮ್ ಅಫೇರ್ಸ್. ಸೊ ಇದಾದ್ಮೇಲೆ ಅಗ್ರಿಕಲ್ಚರಿಗೆ ಬಂದಿದೆ. ಅಗ್ರಿಕಲ್ಚರ್ ಆದ್ಮೇಲೆ ಎಜುಕೇಶನ್ ಕೊಟ್ಟಿದ್ದಾರೆ. ಇದನ್ನ ಸ್ವಲ್ಪ ನೋಡ್ಕೋಬೇಕು. ಅಂದ್ರೆ ಈಗ ಡೇಟಾ ಕೊಡ್ಬೇಕಾದ್ರೆ ಕ್ರೊನಾಲಜಿಕಲ್ ಆರ್ಡರ್ ಅಗ್ರಿಕಲ್ಚರ್ ಇಲ್ಲಿ ಕೊಟ್ಟು ಎಜುಕೇಶನ್ ಕೊಟ್ರೆ ಸೊ ಅದು ರಾಂಗ್ ಆಗುತ್ತೆ. ಸೊ ನೋಡ್ಕೋಬೇಕಾಗತ್ತೆ ಇದನ್ನ ನೀವು. ಓಕೆ, ನೆಕ್ಸ್ಟ್ ಹೆಲ್ತ್ ನೋಡಿ, ಇಲ್ಲಿ ಮಧ್ಯದಲ್ಲಿ ಬರುತ್ತೆ. ಲಾಸ್ಟ್ಗೆ ಯಾವ್ದು ಬಂದಿದೆ ಅಂತ ಒಂದು ನೋಡ್ಕೊಳ್ಳಿ ಜನರಲ್ ಆಗಿ. ಸೊ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟ್ ಲಾಸ್ಟ್ ಬಂದಿದೆ. ಓಕೆನಾ? ಫಸ್ಟ್ ಇರೋದು ಟ್ರಾನ್ಸ್ಪೋರ್ಟಿಗೆ, ನೆಕ್ಸ್ಟ್ ಡಿಫೆನ್ಸ್ಗೆ. ಸೊ ಈ ತರ ಆರ್ಡರ್ ಆಗಿ ನಿಮಗೆ ಗೊತ್ತಿರಬೇಕು ಯಾವ್ದು ಕೊಟ್ಟಿದ್ದಾರೆ ಅಂತ. ಓಕೆ, ಸೊ ಏನೇ ಡೌಟ್ ಇದ್ರೂ ಕಮೆಂಟಲ್ಲಿ ಹೇಳ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಮತ್ತೆ ಯಾವುದೇ ಟಾಪಿಕ್ ಬಗ್ಗೆ ನಿಮಗೆ ಕ್ಲಾಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು.